ಕೆಂಪು ಗೆರೆಗಳು ಕೇವಲ ಒಂದು ರಾತ್ರಿಯ ಆಕ್ರೋಶವಲ್ಲ, ಇದು ಕಳೆದ 40 ವರ್ಷಗಳಿಂದ ಹೊಗೆಯಾಡುತ್ತಿದ್ದ ದ್ವೇಷದ ಜ್ವಾಲೆ. ಇಸ್ರೇಲ್ನ ಮೊಸಾದ್ ಏಜೆಂಟರು ಇರಾನ್ನ ಬೀದಿಗಳಲ್ಲಿ ರಹಸ್ಯವಾಗಿ ಸಂಚರಿಸುತ್ತಿದ್ದರೆ, ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಇಸ್ರೇಲ್ನ ಗಡಿಗಳನ್ನು ಸುತ್ತುವರಿಯಲು ಹಮಾಸ್ ಮತ್ತು ಹಿಜ್ಬುಲ್ಲಾ ಎಂಬ ದಾಳಗಳನ್ನು ಬಳಸುತ್ತಿದ್ದರು. ಇದು ಕಣ್ಣಿಗೆ ಕಾಣದ ಯುದ್ಧವಾಗಿತ್ತು. ಆದರೆ ಇಂದು ಆ ನೆರಳಿನ ಆಟ ಮುಗಿದಿದೆ. ಶಸ್ತ್ರಾಸ್ತ್ರಗಳು ಈಗ ನೇರವಾಗಿ ಮಾತನಾಡುತ್ತಿವೆ. ಆಕಾಶದಲ್ಲಿ ನಡೆಯುತ್ತಿರುವ ಈ ಕಾಳಗ ತಂತ್ರಜ್ಞಾನದ ಪರಮಾವಧಿ. ಇರಾನ್ ಕಳುಹಿಸಿರುವ ನೂರಾರು ಶಾಹೆದ್ ಡ್ರೋನ್ಗಳು ಮಿಡತೆಗಳಂತೆ ದಾಳಿ ಮಾಡುತ್ತಿವೆ. ಇತ್ತ ಇಸ್ರೇಲ್ನ ಐರನ್ ಡೋಮ್ ಮತ್ತು ಆರೋ ವ್ಯವಸ್ಥೆಗಳು ಸೆಕೆಂಡಿನ 100ನೇ ಒಂದು ಭಾಗದಲ್ಲಿ ಲೆಕ್ಕಾಚಾರ ಹಾಕಿ ಶತ್ರು ಕ್ಷಿಪಣಿಗಳನ್ನು ಗಾಳಿಯಲ್ಲೇ ಭಸ್ಮ ಮಾಡುತ್ತಿವೆ. ಇದು ಕೇವಲ ಮನುಷ್ಯರ ನಡುವಿನ ಯುದ್ಧವಲ್ಲ, ಇದು ಅಲ್ಗಾರಿದಮ್ಗಳ ಮತ್ತು ಕೃತಕ ಬುದ್ಧಿಮತ್ತೆಯ AI ಮಾರಣಹೋಮ. ರಾಜಕೀಯ ನಾಯಕರು ಗೆಲುವಿನ ಭಾಷಣ ಮಾಡುತ್ತಿರಬಹುದು, ಆದರೆ ಸಾಮಾನ್ಯ ಜನರ ಕಥೆಯೇ ಬೇರೆ. ಟೆಲ್ ಅವೀವ್ನ ಸೈರನ್ ಶಬ್ದಕ್ಕೆ ಹೆದರಿ ಬಂಕರ್ ಓಡುವ ಮಗುವಾಗಲಿ, ಅಥವಾ ಟೆಹ್ರಾನ್ನ ಬೀದಿಯಲ್ಲಿ ಸ್ಫೋಟಕ್ಕೆ ಬಲಿಯಾಗುವ ನಾಗರಿಕನಾಗಲಿ, ಇಬ್ಬರ ರಕ್ತದ ಬಣ್ಣವೂ ಕೆಂಪು. ಸಿದ್ಧಾಂತಗಳ ಈ ಯುದ್ಧದಲ್ಲಿ ಬಲಿಯಾಗುತ್ತಿರುವುದು ಮಾತ್ರ ಮಾನವೀಯತೆ. ಈಗ ಜಗತ್ತಿನ ಮುಂದಿರುವ ಪ್ರಶ್ನೆ ಒಂದೇ: ಈ ಬೆಂಕಿ ಎಲ್ಲಿಗೆ ಹೋಗಿ ನಿಲ್ಲುತ್ತದೆ? ಇದು ಇರಾನ್ ಮತ್ತು ಇಸ್ರೇಲ್ ನಡುವಿನ ಗಡಿ ವಿವಾದವಲ್ಲ, ಇದು ಇಡೀ ಮಧ್ಯಪ್ರಾಚ್ಯವನ್ನು ಸ್ಮಶಾನವಾಗಿಸಬಲ್ಲ